ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸೌತೆಕಾಯಿನ ಯೂಸ್ ಮಾಡ್ಕೊಂಡು ಯಾವ ರೀತಿ ರೊಟ್ಟಿ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಏನೇನು ಹಾಕೋದು, ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ. ಬೆಳಿಗ್ಗೆ ಆದ ತಕ್ಷಣ ಸಾಮಾನ್ಯವಾಗಿ ಎಲ್ರಿಗೂ ಏನು ತಿಂಡಿ ಮಾಡೋದಪ್ಪ ಅಂತ ತಲೆ ಬಿಸಿ ಆಗೇ ಆಗುತ್ತೆ. ಇವತ್ತು ನಾನು ರುಚಿಯಾಗಿರೋ ಬೆಳಗಿನ ತಿಂಡಿ ಜೊತೆ ಬಂದಿದ್ದೀನಿ. ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಅದನ್ನ ಎರಡು ಸೈಡನ್ನು ಕಟ್ ಮಾಡ್ಕೊಂಡು ಇವಾಗ ನಾನು ಅದರೊಳಗೆ ಅದೇನು ನೊರೆ ಕಹಿ ಅಂತ ಅಂತಾರಲ್ಲ, ಅದು ಪೂರ್ತಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಕೆಲವರು ಸೌತೆಕಾಯಿದು ಸಿಪ್ಪೆ ಏನು ತೆಗೆಯೋದಿಲ್ಲ, ಹಾಗೆ ತುರ್ದ್ಬಿಟ್ಟು ಹಾಕ್ತಾರೆ. ನನಗೆ ಸಿಪ್ಪೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಸಿಪ್ಪೆಯಲ್ಲಿ ತಗೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಸೌತೆಕಾಯಿನೆಲ್ಲ ನೀಟಾಗಿ ತುರ್ಕೊಳ್ತಾ ಇದ್ದೀನಿ. ನಾನಿವಾಗ ಸೌತೆಕಾಯಿ ರವೆ ರೊಟ್ಟಿಗೆ ಏನೇನೆಲ್ಲ ಐಟಮ್ ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಸೌತೆಕಾಯಿ ರವೆ ರೊಟ್ಟಿಗೆ ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಇವಾಗ ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ತುರಿದಿದಂತಹ ಒಂದು ಸೌತೆಕಾಯಿ ತುರಿ ಏನಿತ್ತು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎರಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು. ನಾನು ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ಹಾಕೋದು ಯಾವಾಗಲೂ. ಸ್ವಲ್ಪ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ರೊಟ್ಟಿಗೆ ಆಲ್ಮೋಸ್ಟು ಉಪ್ಪಿನ ಜೊತೆ ಸಕ್ಕರೆ ಸಹ ಆ್ಯಡ್ ಮಾಡ್ತಾರೆ ಎಲ್ರೂ. ನಾನು ಸಕ್ಕರೆ ಇಷ್ಟ ಆಗೋದಿಲ್ಲ ಅಂತ ಸಕ್ಕರೆ ಆ್ಯಡ್ ಮಾಡಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾರೆ. ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಬೇಕಾದರೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲ್ ಆಗೋಷ್ಟು ಚಿರೋಟಿ ರವೆ ನಾನು ಹಾಕ್ತಾಯಿದ್ದೀನಿ. ಉಪ್ಪಿಟ್ಟಿನ ರವೆ ಸಹ ಹಾಕ್ಕೋಬೋದು. ಸೌತೆಕಾಯಿದು ನೀರು ಪೂರ್ತಿ ಬಿಟ್ಕೊಂಡಿರೋದ್ರಿಂದ ಬೇಕಾದರೆ ನಾವು ಇನ್ನೂ ಒಂದು ಸ್ವಲ್ಪ ರವೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಕೊಂಡಿತ್ತು, ಹಾಗಾಗಿ ಒಂದು ಬೌಲ್ ಜೊತೆಗೆ ಇನ್ನೂ ಒಂದು ಹಾಫ್ ಬೌಲ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ನೀಟಾಗಿ ಹತ್ತೋ ಥರ ಎಲ್ಲನೂ ಕೂಡ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕಲಿಸೋದಕ್ಕೆ ಯಾವುದೇ ರೀತಿ ವಾಟರ್ನ ಆ್ಯಡ್ ಮಾಡಿಲ್ಲ. ಸೌತೆಕಾಯಿದೆ ನೀರೆಲ್ಲ ಬಂದಿರೋದ್ರಿಂದ ನಾನು ಅದರಲ್ಲೇ ನೀಟಾಗಿ ಕಲಿಸಿದ್ದೀನಿ. ಎಲ್ಲ ಕಲಿಸಿದ್ರೂ ಇನ್ನೂ ಸ್ವಲ್ಪ ಮೆತ್ತಗಾಗ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ನೀವು ರವೆನ ಆ್ಯಡ್ ಮಾಡ್ಕೋಬೋದು. 10 ಮಿನಿಟ್ಸ್ ಆದಮೇಲೆ ಅದು ನೀಟಾಗಿ ಸಾಫ್ಟಾಗಿ ನೆಂದಿರುತ್ತೆ ಎಲ್ಲನೂ ರವೆ ಎಲ್ಲ. ಇವಾಗ ನಾವು ಅದಕ್ಕೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಈಗ 6 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ. ಇವಾಗ ಕೂಡ ಅಷ್ಟೇ, ಯಾವುದೇ ರೀತಿ ವಾಟರ್ ಏನೂ ಆ್ಯಡ್ ಮಾಡಬಾರ್ದು. ಮೊದಲಿಗೆ ಇವಾಗ ನೆಂದಿರೋದ್ರಿಂದ ಅದರಲ್ಲೇ ಅಕ್ಕಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಆಗೋ ರೀತಿ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ನಾವು. ನಿಮ್ಗೇನಾದರೂ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ಸ್ವಲ್ಪ 1-2 ಡ್ರಾಪ್ಸ್ ಅಷ್ಟು ಆಯಿಲ್ನ ಯೂಸ್ ಮಾಡ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲೇನು ಆಯಿಲ್ ಹಾಕಿಲ್ಲ. ಪೂರ್ತಿ ಎಲ್ಲ ಸಾಫ್ಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 5 ಮಿನಿಟ್ಸ್ ಇದನ್ನು ಕೂಡ ಇದು ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು. ಈ ರೊಟ್ಟಿನ ಯಾವಾಗಲೂ ಬಾಳೆದೆಲೆ ಮೇಲೆ ತಟ್ಟೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಯಾವಾಗಲೂ ಬಾಳೆ ಎಲೆ ಮೇಲೆ ತಟ್ಟೋದು ಈ ರೊಟ್ಟಿನ. ಈ ರೊಟ್ಟಿ ತಟ್ಟೋದಕ್ಕೋಸ್ಕರ ನಾನಿವಾಗ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಎಲೆಗೂ ಸಹ ಹಚ್ಚಬೇಕು. ಕೈಗೇನು ಇಟ್ಟು ಹತ್ತದಲ್ಲೇ ಇರೋ ಥರ ನೀಟಾಗಿ ರೌಂಡಾಗಿ ತಟ್ಕೋಬೇಕು. ಎಣ್ಣೆ ಹಚ್ತಾ ತಟ್ಕೋಬೇಕು. ಇವಾಗ ಚೆನ್ನಾಗಿ ಕಾದಿರೋ ಇಂಚಿನ ಮೇಲೆ ರೊಟ್ಟಿ ಹಾಕಬೇಕು. ಇದು ಬಾಳೆದೆಲೆ ಅದ್ರ ಮೇಲೆ ಹಾಕ್ಬಿಟ್ಟು ತೆಗಿತಾರೆ. ನನಗೆ ಆ ಥರ ಹಾಕಿ ತೆಗಿಯೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಕೈ ಮೇಲೆ ತಗೊಂಡೆ ನಾನು ಇಂಚ್ ಮೇಲೆ ಹಾಕೋದು. ಈ ರೊಟ್ಟಿಗೆ ರವೆ ಆ್ಯಡ್ ಮಾಡಿರೋದ್ರಿಂದ ಅದಕ್ಕೆ ತುಂಬಾ ಬೇಯಿಸ್ಬೇಕು. ಯಾಕೆ ಅಂದರೆ ರವೆನ ಮೈದಾಯಿಂದ ಮಾಡಿರೋದ್ರಿಂದ ನಾವು ರೊಟ್ಟಿನ ಎರಡೂ ಕಡೆ ನೀಟಾಗಿ ಸಾಫ್ಟಾಗಿ ಬೇಯಿಸ್ಬೇಕು. ಸ್ವಲ್ಪ ಎಡ್ಜಿಗಷ್ಟೇ ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೊಟ್ಟಿನ ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕೆಂಪು ಚಟ್ನಿನೂ ಮಾಡ್ಕೊಳ್ತಾರೆ, ಆದರೆ ಕಾಯಿ ಚಟ್ನಿ ಇದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ಬಿಸಿ ಬಿಸಿ ಸೌತೆಕಾಯಿ ರವೆ ರೊಟ್ಟಿ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೌತೆಕಾಯಿ ರವೆ ರೊಟ್ಟಿ ಹೇಗೆ ಮಾಡಿದೆ ಅಂತ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಯಾವಾಗಲೂ ಹೇಳೋ ಥರನೇ ಪೂಜೆ ಒಂದು ಮುಗಿದ್ರೆ ಎಲ್ಲ ಕೆಲಸ ಮುಗ್ದಾಗೇನೆ. ಹಾಗಾಗಿ ನನ್ನ ಪೂಜೆ ಸಹ ಇವಾಗ ಕಂಪ್ಲೀಟ್ ಆಯಿತು. ಇದೆಲ್ಲ ಆದಮೇಲೆ ನನ್ನ ಮಗನಿಗೆ ಪಿರಮಿಡ್ಗೆ ಬಾಲಿಂದ ಹೊಡೆಯೋ ಒಂದು ಆ್ಯಕ್ಟಿವಿಟೀಸ್ನ ಆಟ ಆಡಿಸ್ತಾ ಇದ್ದೆ. ಅವನಂತೂ ಖುಷಿಯಾಗಿ ತುಂಬಾ ಚೆನ್ನಾಗಿ ಆಟ ಆಡ್ದ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗೋವರೆಗೂ ಬಾಯ್.